ಮಧುರೈ ಮೀನಾಕ್ಷಿ. ನೀವಿಲ್ಲಿ ನೋಡಬಹುದು, ಮೀನಾಕ್ಷಿ ದೇವಾಲಯ ತಮಿಳುನಾಡಿನ ಮಧುರೈ ಕ್ಷೇತ್ರದ ಒಳಗಿದೆ. ಸೊ ಆ ಮಧುರೈ ಕ್ಷೇತ್ರದೊಳಗಿದ್ದಂತಹ ಮೀನಾಕ್ಷಿ ದೇವಿಯ ಒಂದು ಕೆತ್ತನೆಯನ್ನ ರಾಯರ ಸನ್ನಿಧಾನದಲ್ಲಿ ವಿಶೇಷವಾಗಿ ಮಾಡಿದ್ದಾರೆ. ಸೊ ಇಲ್ಲಿ ಎಲ್ಲ ತರದ್ದು ಅಂದ್ರೆ ವಿಶೇಷವಾಗಿ ಈ ದೇವಾಲಯ ಯಾಕಿದೆ ಅಂತಂತಂದ್ರೆ ಸುಂದರೇಶ್ವರ ಸ್ವಾಮಿಯ ಒಂದು ವಿವಾಹವನ್ನ, ರುದ್ರದೇವರ ಅವತಾರ ಸುಂದರೇಶ್ವರ ಸ್ವಾಮಿಯ ವಿವಾಹವನ್ನ ಆ ತಾಯಿ ಆಗ್ತಾಳೆ. ಹೀಗಾಗಿ ಮೀನಾಕ್ಷಿ ಸುಂದರೇಶ್ವರ ಅಂತ ಹೇಳಿ ಆ ಹೆಸರನ್ನು ಕೂಡ ಪಡಿತಾಳೆ. ಆದ್ದರಿಂದ ಈ ಅದ್ಭುತವಾಗಿರ್ತಕ್ಕಂತಹ ಈ ಒಂದು ಕೆತ್ತನೆಯನ್ನ ಇಲ್ಲಿ ಮಾಡಿ ಅಲ್ಲಿರ್ತಕ್ಕಂತಹ ಕಂಬಗಳು, ಗುಡಿ, ಗೋಪುರ, ಶಿಲೆಗಳು, ಆ ತಾಯಿಯ ಮೂರ್ತಿ ಮತ್ತು ವಿಶೇಷತೆ ಏನು ಅಂತಂತಂದ್ರೆ ಆ ಗಿಳಿಯನ್ನ ತನ್ನ ಕೈಯಲ್ಲಿ ಹಿಡ್ಕೊಂಡು ಆ ತಾಯಿ ನಿಂತಿರ್ತಾಳೆ. ಸೊ ಇದು ಮಧುರೈ ಮೀನಾಕ್ಷಿಯ ಒಂದು ವಿಶೇಷವಾಗಿರ್ತಕ್ಕಂತಹ ಕೆತ್ತನೆ. ಇದು ರಾಯರ ಸನ್ನಿಧಾನದಲ್ಲಿ ಇದೆ. ತಪ್ಪದೆ ನೀವೆಲ್ಲರೂ ಕೂಡ ಬಂದಾಗ ಈ ಒಂದು ಅದ್ಭುತವಾಗಿರ್ತಕ್ಕಂತಹ ಈ ಮೂರ್ತಿಯನ್ನ ತಪ್ಪದೆ ನೋಡಬೇಕು. ಮತ್ತು ಶಿವನನ್ನ ಒಲಿಸ್ಕೊಳ್ಳೋದು ಅಂತ ಅನ್ನೋದೇನದಲ್ಲ, ಇದು ಬಹಳ ದೊಡ್ಡ ಕೆಲಸ. ಅದಕ್ಕೆ ತೈಲಧಾರೆಯಂತೆ ಮನಸ್ಸು ಕೊಡೋ ಹರಿಯಲ್ಲಿ ಶಂಭೋ ಅಂತ ಹೇಳ್ತಾರೆ. ಸೊ ಅಷ್ಟು ವಿಶೇಷವಾಗಿರ್ತಕ್ಕಂತಹ ಸುಂದರೇಶ್ವರ ಮೀನಾಕ್ಷಿ ದೇವಿಯ ಒಂದು ಕೆತ್ತನೆಯನ್ನ ನಾವು ರಾಯರ ಸನ್ನಿಧಾನದಲ್ಲಿ ನೋಡ್ತಾ ಇದ್ದೇವೆ. ಬಂದಾಗ ಅವಶ್ಯವಾಗಿ ಒಂದು 2 ನಿಮಿಷ ಆದ್ರೂ ನಿಂತುಕೊಂಡು ಈ ಪ್ರತಿಯೊಂದು ಮೂರ್ತಿಯನ್ನು ಕೂಡ ನೋಡಿ. ಬಹುತಃ ಉಪದೇಂದ್ರ ತೀರ್ಥ ಶ್ರೀಪಾದಂಗಳವರು ಈ ಕಲ್ಪನೆಯನ್ನು ಒಳಗೊಂಡು, ಅಂದ್ರೆ ರಾಯರ ಸನ್ನಿಧಾನಕ್ಕೆ ಬಂದ್ಬಿಟ್ರಿ ಅಂತಂತಂದ್ರೆ ಎಲ್ಲಾ ದೇವಾನುದೇವತೆಗಳ ದರ್ಶನ ನಿಮಗಾಗ್ಬೇಕು ಅಂತನ್ನೋದೇ ಅವರ ಉದ್ದೇಶವಾಗಿದೆ ಅಂತನ್ನೋದು ಇಲ್ಲಿಯ ವಿಶೇಷತೆ.